Friends, let's start our part B1 first program to find the largest and smallest element in an array with their positions in a one dimensional array. ಸೊ ಒಂದು ಅರ್ರೇಯಲ್ಲಿ ವ್ಯಾಲ್ಯೂ ಇಟ್ಕೊಟ್ಟಿದ್ದೀವಿ ಅಂದ್ಕೊಳ್ಳೋಣ. ವೇರ್ ಅರ್ರೇ ಕಂಟೈನ್ಸ್ 4 ವ್ಯಾಲ್ಯೂಸ್ ಇದೆ ಅಂದ್ಕೊಳ್ಳೋಣ. 0 4 ವ್ಯಾಲ್ಯೂಸ್ ಇದೆ ಅಂದರೆ ಐ ಜಸ್ಟ್ ಟೇಕ್ ಒನ್ ಅರ್ರೇ. 4 ವ್ಯಾಲ್ಯೂಸ್ ಇದೆ ಅಂದರೆ 0th ಪೊಸಿಷನ್ ಇದೆ, 1 ಪೊಸಿಷನ್ ಇದೆ, 2 ಪೊಸಿಷನ್ ಇದೆ, 3 ಪೊಸಿಷನ್ ಇದೆ. ಓಕೆ, ವೇರ್ ವಿ ಆಲ್ಸೋ ಓಕೆ ಡೀಲ್ ವಿತ್ 3 ಕೊಡ್ತೇನೆ, 2 ಕೊಡ್ತೀನಿ, 11 ಕೊಡ್ತೀನಿ, 5 ಕೊಡ್ತೀನಿ ಅಂದ್ಕೊಳ್ಳೋಣ. ಓಕೆ, ಕೊಟ್ಟಿರೋ ಸ್ಟೋರ್ ಮಾಡಿರೋ 4 ವ್ಯಾಲ್ಯೂಸ್. ಇದರಲ್ಲಿ ಲೋಯೆಸ್ಟ್ ಯಾವುದು ಅಂತ ನಿಮಗೆ ಗಮನಿಸಿ ನೋಡಿದ್ರೆ ಗೊತ್ತಾಗುತ್ತಲ್ಲ. ಲೋಯೆಸ್ಟ್ ನಂಬರ್ ಯಾವುದು? ರೈಟ್, 2 is the lowest number. 2 is the lowest number. Maximum number ಎಷ್ಟು? 11. Okay, 11 is the largest number, lowest number and largest number. ಇದನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ. ಕೊಟ್ಟಿರೋ ಅರ್ರೇಯಲ್ಲಿ ಯಾವುದು ಲೋಯೆಸ್ಟ್ ನಂಬರು, ಯಾವುದು ಹೈಯೆಸ್ಟ್ ನಂಬರ್ ಅನ್ನೋದೇ ಆಬ್ಜೆಕ್ಟಿವ್. ವೇರ್ ಯು ಡಿಕ್ಲೇರ್ ಅರ್ರೇ. ಮುಂಚೆ ಲಾಸ್ಟ್ ಪ್ರೋಗ್ರಾಮಲ್ಲಿ ಮಾಡಿದಾಗ ಇಲ್ಲೂ ಕೂಡ ಅರ್ರೇ 100 ಸೈಜನ್ನ ಡಿಕ್ಲೇರ್ ಮಾಡ್ಕೋತೀವಿ. ಎನ್ನನ್ನು ಸೈಜ್ ಫಿಕ್ಸ್ ಮಾಡ್ಲಿಕ್ಕೆ ಮಾಡ್ಕೋತೀವಿ. ಐ ಈಸ್ ದ ಇಂಡೆಕ್ಸ್, ವಿ ಯೂಸ್ ಇಟ್, ರೈಟ್. ಸೊ ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಎರಡು ವೇರಿಯೇಬಲ್ನ ಇಂಟಲ್ಲೇ ಡಿಕ್ಲೇರ್ ಮಾಡ್ಕೋತೀವಿ. ವ್ಯಾಲ್ಯೂಸ್ ತೊಗೊಳೋದು ಇಂಟ್ ಆಗಿರೋದ್ರಿಂದ ಅವು ಇಂಟಲ್ಲೇ ಡಿಕ್ಲೇರ್ ಆಗಿದೆ. ಆ್ಯಂಡ್ ಟು ಚೆಕ್ ದ ಪೊಸಿಷನ್ಸ್ ವಿ ಟೇಕ್ ಇಂಟ್ ಪೊಸಿಷನ್, POS ಲಾರ್ಜೆಸ್ಟ್, POS ಸ್ಮಾಲೆಸ್ಟ್ ಅಂತ ಎರಡು ವೇರಿಯೇಬಲ್ನು ಕೂಡ ಇಂಟಲ್ಲೇ ತಗೊಂಡಿದ್ದೀವಿ. ಸೊ ಡಿಕ್ಲರೇಷನ್ ಪಾರ್ಟ್ ಆಯಿತು. ಇದಿಷ್ಟು ಇದು ಮತ್ತು ಇದು ಡಿಕ್ಲರೇಷನ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್. ಬಾಡಿ ಆಫ್ ದ ಪಾರ್ಟ್ ಆಫ್ ದ ಪ್ರೋಗ್ರಾಮ್ನಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ವೇರ್ ಯು ಆಸ್ಕ್ ಫಾರ್ ಎ ಅರೇ ಸೈಜ್, ಯು ಗಿವ್ ಇಟ್ ಟು n. 4 ಕೊಟ್ಟಿದ್ದೀರ ಅಂದ್ಕೊಳ್ಳಿ, ಎಷ್ಟಾದರೂ ಕೊಡ್ಬೋದು. 3 ಕೊಡ್ಬೋದು, 5 ಕೊಡ್ಬೋದು, 12 ಕೊಡ್ಬೋದು, 10 ಕೊಡ್ಬೋದು. ಅಷ್ಟು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀರೋ ಅಷ್ಟು ವ್ಯಾಲ್ಯೂಸ್ನ ರೀಡ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು? ಯು ಆಲ್ಸೋ ವೈಲ್ ಪ್ರಿಂಟಿಂಗ್ ಇಟ್ ಸೆಲ್ಫ್ ಯು ಸೇ %d ಆ್ಯಂಡ್ n. ಓಕೆ, ಸೊ ಎನ್ನನ್ನು %dನು, ಈ ಎನ್ನನ್ನು %dನು ನೀವು ಅಲ್ಲೇ ತೋರಿಸ್ತೀರ. ಓಕೆ, ಸೊ ಇಲ್ಲಿ ಎನ್ ವ್ಯಾಲ್ಯೂ ನೀವೇನು ಕೊಟ್ಟಿರ್ತೀರೋ ಅದೇ ವೆನ್ನು ಡಿಸ್ಪ್ಲೇ ಆಗುತ್ತೆ. ಅಷ್ಟು ಎಲಿಮೆಂಟ್ಸ್ ಹಾಕಿ ಅಂತಲೇ ಬರುತ್ತೆ. ಆವಾಗ ನೀವು ರೀಡ್ ಔಟ್ ಟು ಟೇಕ್ ದ ಸ್ಕ್ಯಾನ್ ಎಫಲ್ಲಿ ವ್ಯಾಲ್ಯೂಸ್ ಎಲ್ಲ ತಗೋತಾ ಹೋಗ್ತೀರಾ. ಅಷ್ಟು ಟೈಮ್ಸ್ ಲೂಪೇ ಬರುತ್ತೆ. ಅದು ಅಷ್ಟು ವ್ಯಾಲ್ಯೂಸು ತಗೋತಾನೆ ಇರುತ್ತೆ. ಥ್ರೂ ಕೀಬೋರ್ಡ್ ಕೊಡ್ತಾನೆ ಹೋಗ್ತೀರಾ. ಕೊಟ್ಟಾದಮೇಲೆ ಎಲ್ಲ ವ್ಯಾಲ್ಯೂಸ್ ಬಂತು. ಎಲ್ಲ ಬಂದಮೇಲೆ ಫಸ್ಟ್ನೇದು ಓಕೆ, 3 ವ್ಯಾಲ್ಯೂ ತೊಗೊಂಡಿದೆ ಅಂದ್ಕೊಳ್ಳೋಣ. ಓಕೆ, 0th ಪೊಸಿಷನ್, ಫಸ್ಟ್ ಪೊಸಿಷನ್ ಆ್ಯಂಡ್ 2 ಪೊಸಿಷನ್. ವೇರ್ ಯು ಪುಟ್ 8, 3, 5. ಫಸ್ಟ್ನೇದೇ ಲೋಯೆಸ್ಟ್ ಎಲಿಮೆಂಟ್ ಅಂತ ಅಂದ್ಕೊಳ್ಳೋದು. 0th ಪೊಸಿಷನ್ ಇದೆಯಲ್ಲ, ಅದೇ ಲೋಯೆಸ್ಟು, ಅದೇ ಹೈಯೆಸ್ಟ್. ಓಕೆ ಅಂತ ಅಂದ್ಕೊಳ್ಳೋಣ. ಇಮ್ಯಾಜಿನರಿ ಅದು, ಆಯಿತಾ. ಇದೇ ಲೋಯೆಸ್ಟ್, ಇದೇ ಲಾರ್ಜೆಸ್ಟು, ಇದೇ ಸ್ಮಾಲೆಸ್ಟ್, ಎರಡು ಆಫ್ 0ನ ಅಂದ್ಕೊಂಡಿದ್ದೀವಿ. ಪೊಸಿಷನ್ ಲಾರ್ಜ್ ಅದು ಕೂಡ 0th ಪೊಸಿಷನಲ್ಲೇ ಇರೋದ್ರಿಂದ ಪೊಸಿಷನ್ ಆಫ್ ಎಲ್ ಕೂಡ 0ನೇ, ಪೊಸಿಷನ್ ಆಫ್ ಸ್ಮಾಲ್ ಕೂಡ 0ನೇ, ಎಲ್ಲ 0 ಹಾಕಿದ್ದೀವಿ, ರೈಟ್. ನಾವು ವೆನ್ ಯು ಫೈಂಡ್ ದ ಲಾರ್ಜೆಸ್ಟ್ ನಂಬರ್, ಇವಾಗ ನೀವು ನೆಕ್ಸ್ಟ್ ಎಲಿಮೆಂಟನ್ನು ಲೂಪ್ ಹಾಕ್ಬೋದು. ಲೂಪ್ ಯಾವ ರೀತಿ ಹಾಕಿದ್ದೀವಿ ನೋಡಿ. ಟು ಫೈಂಡ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಯು ಕ್ಯಾನ್ ಚೆಕ್ ಇಟ್. ಲೂಪಿಗೆ ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿರೋದು ಎಷ್ಟು? 1. 0ಇಂದ ಮಾಡಲಿಲ್ಲ, 1ಇಂದ ಅಂತ ಮಾಡಿದ್ವಿ ಅಲ್ವಾ. ಸೊ ವ್ಯಾಲ್ಯೂ 0 ಅಂತ ಮಾಡಿದ್ದೀವಿ, 1ಇಂದ ಮಾಡಿದ್ದೀವಿ, ಅಪ್ ಟು n ವರೆಗೂ ಮಾಡ್ತೀವಿ ಲೂಪಲ್ಲಿ.
ಓಕೆ, ಎ ಆಫ್ ಐ ಈಸ್ ಗ್ರೇಟರ್ ದ್ಯಾನ್ ಲಾರ್ಜೆಸ್ಟ್. ಎ ಆಫ್ ಝೀರೋಲಿ ಏನಿತ್ತು? ಓಕೆ, ಹಾಗೇನೆ ಝೀರೋಲಿ ಏನಿತ್ತು? ಇದರಲ್ಲಿ ಎಷ್ಟಿತ್ತು ಗೊತ್ತಿದೆಯಲ್ಲ, 1ಅಲ್ಲಿ ಏನಿತ್ತು, 2ಅಲ್ಲಿ ಏನಿತ್ತು. ಸೊ ಇಲ್ಲಿ 2 ಇತ್ತು, ಇಲ್ಲಿ 8 ಇತ್ತು, ಇಲ್ಲಿ 5 ಇತ್ತಲ್ಲ. ಓಕೆ, 5 0th ಪೊಸಿಷನ್ 5, ಅದಕ್ಕಿಂತ ಸ್ಮಾಲೆಸ್ಟ್, ಇದಕ್ಕಿಂತ ಜಾಸ್ತಿ ಇದೆ 2 ಅಂತ ಕೇಳುತ್ತೆ. ಆವಾಗ ಟ್ರೂ ಆಗಲ್ಲ, ಒಳಗೆ ಹೋಗಲ್ಲ ಅಲ್ವಾ, ಲಾರ್ಜೆಸ್ಟ್ ಟೈಮ್ಗೆ ಹೋಗಲ್ಲ. ವೈಲ್ ಎ ಆರ್ ಆಫ್ 5 2 ಈಸ್ ಲೆಸ್ ದ್ಯಾನ್ 5 ಅಂತ ಕೇಳುತ್ತೆ. ಎಸ್, ಇದು ಟ್ರೂ ಆಗುತ್ತೆ, ಅವಾಗ ಒಳಗೆ ಹೋಗುತ್ತೆ. ಒಳಗೆ ಹೋದಾಗ ಎಕ್ಸ್ಚೇಂಜ್ ನಡೆಯುತ್ತೆ ನೋಡಿ. ಸ್ಮಾಲೆಸ್ಟ್ ಈಕ್ವಲ್ಸ್ 2 ಅಸೈನ್ ಆಗುತ್ತೆ. ಎ ಆಫ್ ಐ ಸ್ಮಾಲೆಸ್ಟ್ ಈಕ್ವಲ್ಸ್ ಎ ಆಫ್ ಐ ಆಗುತ್ತೆ. ಆ್ಯಂಡ್ ಪೊಸಿಷನ್ ಆಫ್ ಸ್ಮಾಲ್ ಕೂಡ 1 ಅಸೈನ್ ಆಗುತ್ತೆ, ಐ ವ್ಯಾಲ್ಯೂ, ರೈಟ್. ಸೊ ಈ ರೀತಿ ಎಕ್ಸ್ಚೇಂಜ್ ಆಯಿತು. ಸ್ಮಾಲೆಸ್ಟ್ ವ್ಯಾಲ್ಯೂಗೆ 2 ಅಸೈನ್ ಆಯಿತು. ಎರಡೇ ವ್ಯಾಲ್ಯೂಸ್ ಕಂಟೆಂಟ್ ಏನು ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಬಟ್ ಇದಕ್ಕೆ ಮಾತ್ರ 2 ಅಸೈನ್ ಆಯಿತು. ಸಿಮಿಲರ್ಲಿ ನೆಕ್ಸ್ಟ್ ಲೂಪಲ್ಲಿ, ಓಕೆ, ಕಂಟಿನ್ಯೂ ಇನ್ ದ ಲೂಪ್, there were 2 5 2 and 8 were the 3 numbers at the position of 0 1 and 2, ರೈಟ್. ಸೊ ಇವಾಗ ಸ್ಮಾಲೆಸ್ಟ್ ಎಲಿಮೆಂಟು ಸಿಕ್ಕೋಗೋಯ್ತು. ಲಾರ್ಜೆಸ್ಟ್ ಎಲಿಮೆಂಟ್ನಿಗೆ ಮತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಲೂಪ್ ಬರುತ್ತೆ. ನೆಕ್ಸ್ಟ್ ಲೂಪಲ್ಲಿ ಎ ಆರ್ ಆಫ್ ಐ 2ಗೆ ಬಂತು, 1 ಇದ್ದಿದ್ದು 2ಗೆ ಬಂತು ಅಲ್ವಾ, ರೈಟ್. ಈಗ ನಮ್ಮ ಪೊಸಿಷನ್ 2 ನೋಡ್ತಾ ಇದೆ. 2 ಪೊಸಿಷನಲ್ಲಿ ಏನಿದೆ, ವ್ಯಾಲ್ಯೂ 8 ಇದೆ. ಸೊ ಇದು ಚೆಕ್ ಮಾಡುತ್ತೆ 8ಅಲ್ಲಿ. ಎ ಆರ್ ಆಫ್ ಐನ 8ಅಲ್ಲಿ 8ಗಿಂತ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡುತ್ತೆ. ಹೈಯೆಸ್ಟ್ ವ್ಯಾಲ್ಯೂ 5 ಅಸೈನ್ ಆಗಿರುತ್ತೆ. ಇದು ಇದಕ್ಕಿಂತ ಜಾಸ್ತಿ ಇದೆಯಾ ಅಂತ ಕೇಳುತ್ತೆ. ಹೌದು, ಜಾಸ್ತಿ ಇದೆ. ಜಾಸ್ತಿ ಇದ್ದರೆ ಏನಾಯಿತು, ಲೂಪು ಈ ಕಂಡೀಷನ್ ಒಳಗೆ ಬಂತು. ಕಂಡೀಷನ್ ಒಳಗೆ ಲಾರ್ಜೆಸ್ಟ್ ವ್ಯಾಲ್ಯೂ 8 ಅಸೈನ್ ಆಯಿತು, ಎ ಆರ್ ಆಫ್ ಐ ಆಯಿತು. ಪೊಸಿಷನ್ ಕೂಡ ಅಪ್ಡೇಟ್ ಆಯಿತು 2ಗೆ, ಪೊಸಿಷನ್ ಆಫ್ ಲಾರ್ಜೆಸ್ಟ್ 2. ಓಕೆ, ಸೊ 2 ಕೆಲಸ ಆಯಿತು. ಡೋಂಟ್ ಡೂ ದಿಸ್. ಸೊ 2 ಕೆಲಸ ಆಯಿತು, 2 ಕೆಲಸನೂ ಫೈನಲೈಸ್ಡು. ಅದು ಪೊಸಿಷನು ಸಿಕ್ತು, ಲಾರ್ಜೆಸ್ಟ್ ಎಲಿಮೆಂಟು ಕೂಡ ಸಿಕ್ತು. ಆವಾಗಲೇ ನಮಗೆ ಸ್ಮಾಲೆಸ್ಟ್ ಎಲಿಮೆಂಟ್ ಕೂಡ ಸಿಕ್ಕಿತ್ತು, ರೈಟ್. ಮತ್ತು ಇಲ್ಲೋದ್ರೂ ಕೂಡ ಇಲ್ಲಿ ವರ್ಕ್ ಆಗಲ್ಲ, ಅದಕ್ಕಿಂತ ಚಿಕ್ಕದಿದೆಯಾ ಅಂತ ನೋಡ್ತದೆ, ಇಲ್ಲ ಚಿಕ್ಕದಿರಲ್ಲ, ಇಲ್ಲಿ ಒಳಗೆ ಹೋಗೋದೇ ಇಲ್ಲ, ರೈಟ್. ಸೊ 2 ಕೆಲಸ ಆಗೋಗಿದೆ. ಸ್ಮಾಲೆಸ್ಟ್ ನಂಬರ್ ಪೊಸಿಷನು ಸಿಕ್ಕಿದೆ, ಲಾರ್ಜೆಸ್ಟ್ ನಂಬರ್ ಪೊಸಿಷನು ಸಿಕ್ಕಿದೆ. ಅದಿಷ್ಟನ್ನು ಪ್ರಿಂಟ್ ಮಾಡೋ ಕೆಲಸ ಮಾಡಬೇಕಷ್ಟೆ. ಇಲ್ಲಿ ಲಾರ್ಜೆಸ್ಟ್ ನಂಬರ್ ಆಫ್ ದ ಎಲಿಮೆಂಟ್ %d ಕರೆಸ್ಪಾಂಡಿಂಗ್ ಹೋಗ್ತದೆ. ಇಲ್ಲಿ ಲಾರ್ಜೆಸ್ಟ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಪೊಸಿಷನ್ನು ಲಾರ್ಜೆಸ್ಟ್ ಪೊಸಿಷನ್ LP ಲಾರ್ಜೆಸ್ಟ್ ಬಂತು, ಲಾರ್ಜೆಸ್ಟ್ ಪೊಸಿಷನ್, ಓಕೆ, ಅದು ಈ %d ಬಂತು, ಇದು ಈ %d ಬಂತು ಅಲ್ವಾ, ರೈಟ್. ಸಿಮಿಲರ್ಲಿ ಸ್ಮಾಲೆಸ್ಟ್ ಕೂಡ ಹಾಗೆ ಬರ್ತದೆ. ವೇರ್ ಸ್ಮಾಲೆಸ್ಟ್ ಎಲಿಮೆಂಟು ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಸ್ಮಾಲೆಸ್ಟ್ ಪೊಸಿಷನ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸಿಂಪಲ್. ಸೊ 2 ಇಲ್ಲಿ ಡಿಸ್ಪ್ಲೇ ಆಯಿತು, 8 ಅಲ್ಲಿ ಡಿಸ್ಪ್ಲೇ ಆಯಿತು. ಪೊಸಿಷನ್ 2 ಎರಡನೇ ಪೊಸಿಷನಲ್ಲಿತ್ತು, ಅಲ್ಲಿ 2 + 1 ಅಲ್ಲ, 3 ಥರ್ಡ್ ಪೊಸಿಷನ್. ಇದು 2 ಇದ್ದಿದ್ದು 1 ಪೊಸಿಷನ್, 0th ಪೊಸಿಷನಿಂದ 1 ಆಯಿತು. ಸೊ ಈ ರೀತಿ ಔಟ್ಪುಟ್ ಬರ್ತದೆ. ಸಿಂಪಲ್ ಪ್ರೋಗ್ರಾಮ್, ಏನೂ ಕಷ್ಟ ಇಲ್ಲ. ಓಕೆ, ರೈಟ್. ಥ್ಯಾಂಕ್ ಯು.